ಕಡಿಗಲಾಟೆ ನಿಲ್ಲೋ ಹಾಗಿಲ್ಲ. ಯಾಕಂತಂದ್ರೆ ಅದು ರಾಜಕೀಯ ಇರೋವರೆಗೂ ಚುನಾವಣೆ ಬರೋವರೆಗೂ ಕೂಡ ಇದು ಇದ್ದೇ ಇರುತ್ತೆ ಅನ್ನುವಂಥದ್ದು ಬಹುತೇಕ ಮಹಾಜನ ವರದಿ ಅಂತಿಮ ಅನ್ನುವಂಥ ಸತ್ಯ ಗೊತ್ತಿದ್ರೂ ಕೂಡ ಮಹಾಜನ ವರದಿ ನೇಮಕ ಮಾಡಿ ಅಂತ ಹೇಳಿದವರು ಕೂಡ ಮಹಾರಾಷ್ಟ್ರದವರೇ, ಸುಪ್ರೀಂ ಕೋರ್ಟ್ಗೆ ಹೋದವರು ಕೂಡ ಮಹಾರಾಷ್ಟ್ರದವರೇ, MESನವರೇ. ಅದ್ರ ಹಿಂದೆ ಒಬ್ಬ ಗೃಹ ಸಚಿವರಾಗಿದ್ದಂಥವ್ರು, ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು RR ಪಾಟೀಲ್ ಬಂದು ಹೇಳ್ತಾರೆ, ರಾಜ್ಯದಲ್ಲಿ ನಮಗೆ 5 ಜನ ಗೆಲ್ಲಿಸ್ಕೊಡಿ ಮರಾಠಿ ಶಾಸಕರನ್ನ, ನಾವು ಸರ್ಕಾರವನ್ನು ಕಾಲು ಕೆಳಗೆ ಹಾಕೊಳ್ತೀವಿ ಅಂತ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ರು. ಚಂದ್ರು ಅವರೇ, ಯಾಕೆ ಈ ಸಂಭಾಜಿ ಪಾಟೀಲ್ ಕನ್ನಡ ವಿರೋಧಿ, ಕನ್ನಡ ದ್ರೋಹಿ, ದೇಶದ್ರೋಹಿ ವಿರುದ್ಧ ಯಾಕೆ ಕ್ರಿಮಿನಲ್ ಖಟ್ಲೆ ರಾಜಸರ್ಕಾರ ಹಾಕಲ್ಲ? ಯಾಕೆ ಅವರನ್ನು ಶಾಸನಸಭೆಗೆ ಅವಕಾಶ ಕೊಡ್ತಾರೆ? ಅದನ್ನೇ ಕೇಳ್ತಿರೋದು. ಬಹಳ ಸುಲಭನಾಗಿದೆ. ಈಗ ಒಂದು ಕೆಟ್ಟದಾಗಿ ಮಾತಾಡಿರ್ತಕ್ಕಂಥದ್ದು ಶಾಸಕನಾಗಿ ಹೊರಗಡೆ ಶಾಸನಸಭೆ ನಡೀತಿರುವಾಗ ಅದು ಪರವಾನಗಿ ತಗೊಂಡು ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಮೇಳ ಮಾಡ್ತೀವಿ ಅಂತ ಶವ ಯಾತ್ರೆ ಮಾಡ್ತೀವಿ 4 ಜನ ಗೆದ್ದಿದ್ರೆ ಅಂತಕ್ಕಂಥ ಕೆಟ್ಟ ಮಾತಾಡಿರ್ತಕ್ಕಂಥದ್ದು. ಆಮೇಲೆ ಸದನದಲ್ಲಿ ಹುಚ್ಚುಚ್ಚಾಗಿ ನಡ್ಕೊಂಡಿರ್ತಕ್ಕಂಥದ್ದು. ಅದಾದಮೇಲೆ ನೆಹರು ಚೌಕವನ್ನು, ಅಧಿಕೃತ ನೆಹರು ಚೌಕವನ್ನು ಕಿತ್ತಾಕಿ ಮಹಾರಾಷ್ಟ್ರ ಚೌಕ ಅಂತ ಪರಿಷತ್ ಅಂತ ಬೋರ್ಡ್ ಹಾಕಿದ್ದಾರೆ. ಆಮೇಲೆ ಇದು ಇವರು ಸಜ್ಜನಿಕೆ ಸೌಜನ್ಯದಿಂದ ಪರವಾನಗಿ ಕೊಟ್ಟಿದ್ದು. ಇದಾದಮೇಲೆ ನಮ್ಮ ಹೋರಾಟಗಾರನ ಕೆಟ್ಟದಾಗಿ ಇವರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನಾನು ಹೇಳೋದು ಇವತ್ತು ನೋಡಿ, ಇವತ್ತು ಬೆಳಿಗ್ಗೆ ಎಷ್ಟು ಸದರಾಗಿದೆ ಅಂದರೆ, ಖಾನಾಪುರದ ಒಬ್ಬರು ಶಾಸಕರು ಕೊಟ್ಟಿರ್ತಕ್ಕಂಥ ಚೀಟಿ ಹಿಡ್ಕೊಂಡು 7 ಜನ ಗ್ಯಾಲರಿಲಿ ಬಂದು ಕೂತ್ಕೊಂಡು ಗಲಾಟೆ ಮಾಡ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಹೋಗಿದೆ ಇವತ್ತು. ನಾನು ಹೇಳೋದು ಆ 7 ಜನನ ಇವತ್ತು ಅರೆಸ್ಟ್ ಬರೀ ಅಷ್ಟೇ ಅಲ್ಲ, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು, ಈ 2 ಶಾಸಕರ ಮೇಲೂ ಹೂಡಬೇಕು, ಮಹಾ ಅಪರಾಧವನ್ನು ಕ್ಷಮೆಯನ್ನು ಅಭಿವೃದ್ಧಿ ಪ್ರಾಧಿಕಾರ ಮಾಡುತ್ತೆ. ನೀವು ಹೇಳ್ತಾ ಇದ್ದಾರೆ, ನೀವೇನು ಮಾಡ್ತೀರಿ? ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಇಟ್ ಇಸ್ ನಮ್ಮ ಪ್ರಾತಿನಿಧಿಕ ಸಂಸ್ಥೆ. ಹೌದ್ರಿ, ನಾನು ಹೇಳ್ತಿರೋದು ಅದನ್ನೇ. ನನಗಿಷ್ಟೇ ಹೇಳೋಕ್ಕಾಗೋದು. ನಾನೇನು ಕ್ರಮ ತಗೊಳಕ್ಕಾಗತ್ತಾ, ಅರೆಸ್ಟ್ ಮಾಡೋಕ್ಕಾಗುತ್ತಾ, ಜೈಲು ಕಳ್ಸಕ್ಕೆ ನನ್ನ ಕೈನಲ್ಲಿ ಇಲ್ವಲ್ಲ. ಹಾಕ್ಲೇಬೇಕು ಅಂತ ಒತ್ತಾಯವನ್ನು ಸರ್ಕಾರದ ಮೇಲೆ ತರ್ತೀನಿ. ಬರೀ ಸರ್ಕಾರದ ಮೇಲೆ ತರಲ್ಲ, ಎಲ್ಲ ಪಕ್ಷದವರಲ್ಲೂ ಒಂದು ಮಾತನ್ನು ಕೇಳ್ತೀನಿ, ಪಕ್ಷ ಭೇದ ಮರೆತು ನೀವು ಚುನಾವಣೆಯ ಆಚಾರ ವಿಚಾರಗಳನ್ನು ಬಿಟ್ಬಿಡಿ, ಚುನಾವಣೆ ಬಿಟ್ಬಿಟ್ಟು ಅಲ್ಲ ಇರಲಿ. ನಾನು ಇಂಥ ವಿಚಾರ ಬಂದಾಗ ತಮಿಳು ಸರ್ಕಾರದವರು ಅಥವಾ ಅಲ್ಲಿನ ಪ್ರತಿನಿಧಿಗಳು, ಮಹಾರಾಷ್ಟ್ರದ ಪ್ರತಿನಿಧಿಗಳು, ಆಮೇಲೆ ಅಸ್ಸಾಂ ಗಣ ಪರಿಷತ್ ಪ್ರತಿನಿಧಿಗಳು ಹೋರಾಟ ಮಾಡ್ತಾರಲ್ಲ ಒಗ್ಗಟ್ಟಾಗಿ, ಆ ರೀತಿಯ ತೀರ್ಮಾನವನ್ನು ತಗೊಳ್ಳದೇ ಇದ್ರೆ ನಿರಂತರವಾಗಿ ನಾವು ಈ ಸಜ್ಜನಿಕೆ ಸೌಜನ್ಯ ತೋರಿಸೋ ಕೇಳಿ ಎಲ್ಲರೂ. ಇವತ್ತು ಸೊಲ್ಲಾಪುರ ನಮಗೆ ಬೇಕು, ಹೋರಾಟ ಮಾಡೋಣ. ಅಕ್ಕನಕೋಟೆ ನಮಗೆ ಬೇಕು, ಜತ್ ನಮಗೆ ಬೇಕು. ಬೆಳಗಾಂನಲ್ಲಿರ್ತಕ್ಕಂಥ ನಮ್ಮ ಕನ್ನಡ MLA ಕನ್ನಡದಲ್ಲೇ ಮಾತಾಡಬೇಕು, ಅದಕ್ಕೆ ಅವಕಾಶ ಕೊಡಿ. ತಮಿಳುನಾಡಲ್ಲಿ ಹೊಸೂರು ನಮಗೆ ಬರಬೇಕಾದ್ರು, ಕಾಸರಗೋಡು ಮಹಾಜನ ವರದಿಯಲ್ಲಿ ನಮಗೆ ಬರಬೇಕು. ಈ ರಕ್ಷಣಾತ್ಮಕವನ್ನು ಬಿಟ್ಟು ನಾವು ಹೋರಾಟಕ್ಕೆ ಹೋಗೋಣ. ಮತ್ತು MES ಎಲ್ಲ ಪಕ್ಷದವರು ಬನ್ನಿ, ಎಲ್ಲ ಹೋರಾಟಗಾರರು, ವಾಟಾಳವರಿಂದ ಹಿಡಿದು ಚಂಪಾರವರಿಂದ ಹಿಡಿದು ಪಾಟೀಲ್ ಪುಟ್ಟಪ್ಪರಿಂದ ಇಲ್ಲಿ ಸಂಘಟನೆಗಳು, ವೇದಿಕೆ ಯಾವ್ಯಾವ ಇದಾವೋ ಅವೆಲ್ಲವೂ ಒಟ್ಟಾಗಿ ಸೇರಿ ಕನ್ನಡದ ಗಟ್ಟಿ ಧ್ವನಿಯನ್ನು ನಾವು ಸರಿಯಾದ ಪಾಠ ಕಲಿಸದೆ ಹೋದ್ರೆ ಅವ್ರು ಪದೇ ಪದೇ ಖ್ಯಾತೆ ತೆಗಿತಾರೆ. ಪುಂಡಾಟ ನಡೆಯುತ್ತೆ, ನಾವು ಹೇಳ್ತಾ ಇರ್ತೀವಿ, ಅವ್ರು ಮಾಡ್ತಾನೆ ಇರ್ತಾರೆ. ಆಮೇಲೆ ಇವರನ್ನೇ ಉಲ್ಲಂಘನೆ ಮಾಡಿದಾರಲ್ಲ ಈಗ ಈ ಸಂಭಾಜಿ ಪಾಟೀಲ್ರು, ಇನ್ನೊಬ್ಬ ಪಾಟೀಲ್ರು ಅನುಮತಿ ತಗೊಂಡು, ಅದು ಸಾಕಾಗಿದೆ ಕ್ರಿಮಿನಲ್ ಕೇಸ್ ಹಾಕೋದಕ್ಕೆ. ಸರ್ಕಾರ ಹೇಳುತ್ತೆ, ಹೌದಪ್ಪ ಈ ಶಾಸನ ಸಭೆ ಅಂತಂದ್ರೆ ಕರ್ನಾಟಕದ್ದು, ಇಡೀ ಕರ್ನಾಟಕ ಗಡಿ ನೆಲ ಜಲ ರಕ್ಷಣೆ ಮಾಡ್ತೀವಿ. ಕನ್ನಡಿಗರು ಒಬ್ಬನಿಗೂ, ಕನ್ನಡಿಗ ಅಂತಂದ್ರೆ ಮರಾಠಿಗರು ಸೇರ್ತಾರೆ. ನಮ್ಮ ಕರ್ನಾಟಕದ ವ್ಯಾಪ್ತಿಯಲ್ಲಿ ಮರಾಠಿಗರು ಕನ್ನಡಿಗರೇ. ಭಾಷೆ ಮಾತಾಡಿದ ತಕ್ಷಣ ಅವರು ಮರಾಠಿಗರಾಗೋದಿಲ್ಲ. ಯಾಕೆ ಸರ್ಕಾರ ನಮ್ಮ ಹಕ್ಕು ಅಂತ ಬಡ್ಕೋತಾರೆ? ಒಂದು ಕರ್ನಾಟಕದಲ್ಲಿ ಕನ್ನಡ ಬಿಟ್ಟು ಕನ್ನಡ ಮಾತೃಭಾಷೆ ಅಲ್ಲದೆ ಇರತಕ್ಕಂಥ ಬಹುಸಂಖ್ಯಾತರಿದ್ದಾರೆ. ಅವರೆಲ್ಲರೂ ಕನ್ನಡ ನಾಡಿನ ಕಾನೂನಿಗೆ ಬದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಯಾರು ಅಂತ ಉದ್ದಟತನ ಮಾಡ್ತಾ ಇಲ್ಲ. ಈ ಬೆಳಗಾವಿಯ ಶಾಸಕರು ಮತ್ತು ಅವರ ಬೆಂಬಲಿಗರಿಗೆ ಪುಂಡಾಟ ಬಿಟ್ಟರೆ ಉಳಿದವರು ಯಾರು ಆಗಿ ನಡ್ಕೋತಾ ಇಲ್ಲ. ಆದರೆ ಬೆಳಗಾವಿಯ ಮರಾಠಿಗರು ಕೂಡ ಹೀಗೆ ನಡ್ಕೋತಾ ಇಲ್ಲ. ಆದರೆ ಮರಾಠಿಗರ ಪ್ರತಿನಿಧಿಗಳಾಗಿ ಅವರ ವೋಟ್ ಬ್ಯಾಂಕನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಿರೋ ರಾಜಕಾರಣವೇ ಹೊರತು ಅವರಿಗೆ ನೆಲದ ಮೇಲೆ, ಜಲದ ಮೇಲೆ, ಸಂವಿಧಾನದ ಬಗ್ಗೆ ಯಾವುದ್ರ ಬಗ್ಗೆ ಮರಾಠಿಗರ ಅಭಿವೃದ್ಧಿ ಯಾವುದ್ರ ಬಗ್ಗೆನೂ ಗೌರವ ಇಲ್ಲ. ಅದಕ್ಕೆ ತಕ್ಕ ಪಾಠ ಕಲಿಸ್ಬೇಕಾಗಿರೋದಕ್ಕೆ ಬೇರೆ ಬೇರೆ ಮಾರ್ಗಗಳಿವೆ. ಬೇರೆ ಮಾರ್ಗಗಳಲ್ಲಿ ಒಂದು, ಕನ್ನಡಿಗರು ಇಷ್ಟೊತ್ತಿಗೆ ಆ ಶಾಸಕರನ್ನ ಬಂಧಿಸಬೇಕಾಗಿತ್ತು. ಕನ್ನಡ ವಿರೋಧಿ ಕರ್ನಾಟಕ ಸರ್ಕಾರದ ವಿರುದ್ಧ ಮಾತಾಡಿದರೆ, ಇಷ್ಟೊತ್ತಿಗೆ ಆ ಅನುಮತಿ ಕೊಟ್ಟು ನಂತರ ಅವರು ಉದ್ರೇಕಾರ ಭಾಷಣ ಮಾಡಿದರೆ ಅದ್ರ ಮೇಲೆ ಕೇಸ್ ಹಾಕಬೇಕಾಗಿತ್ತು. ಶಾಸನ ಸಭೆಯಲ್ಲಿ ಇವತ್ತು ಶಾಸನ ಸಭೆಗೆ ವಿರುದ್ಧವಾಗಿ ಮಾತಾಡಿದರೆ, ಕರ್ನಾಟಕಕ್ಕೆ ನಮ್ಮ ಜಿಲ್ಲೆಯಿಂದ ಹಣ ಬರುತ್ತೆ ಅಂತ ಹೇಳಿದರೆ ಅಂತ ಶಾಸಕರು ಒಳಗೆ ಎಂಟ್ರಿ ಕೊಡಬಾರ್ದಾಗಿತ್ತು. ಒಂದು ನಾನು ಈಗಲೂ ಒತ್ತಾಯ ಮಾಡ್ತಿದ್ದೀನಿ, ಚಾನಲ್ ಮೂಲಕ ಹೇಳ್ತಿದ್ದೀನಿ, ಸನ್ಮಾನ್ಯ ಸಭಾಧ್ಯಕ್ಷರು ಕನಿಷ್ಠ ಈ ಅಧಿವೇಶನ ನಡೆಯುವವರೆಗಾದರೂ ಇಂಥ ಶಾಸಕರನ್ನ ಆಚೆ ಹಾಕಬೇಕು. ಕನಿಷ್ಠ ಕೆಲಸ ನಾವು ಮಾಡಬೇಕಾಗಿರೋದು. ಆಮೇಲೆ ಪುಂಡಾಟಿಕೆ ಮಾಡಿದವ್ರ ಮೇಲೆ ಕಠಿಣ ಕ್ರಮಗಳನ್ನು ತಗೊಂಡು ಗೂಂಡಾ ಕಾಯ್ದೆ ಅಡಿ ಇವರನ್ನ ಬಂಧಿಸೋದಕ್ಕೆ ಸಾಧ್ಯವ ಅಂತ ಆಲೋಚನೆ ಮಾಡ್ಬೇಕು ಇವತ್ತು. ಆಮೇಲೆ ಇನ್ನೊಂದು ಮಾಡುವ ಮೂಲಕ ಏನಾದರೂ ಒಳ್ಳೇದು ಮಾಡಬೇಕು ಹೊರತು ನಾವು ಬಹಳ ಏನು ಲಿಬರಲ್ ಆಗಿ ಅಯ್ಯೋ ಪಾಪ ಅಂತ ಒಂದು ನಿಮಿಷ ಕೇಳ್ತೀನಿ. ಕರ್ನಾಟಕ ಫೆಡರಲ್ ಸಿಸ್ಟಮ್ ಅಲ್ಲಿ ಬಹಳ ಸಾಫ್ಟ್ ಸ್ಟೇಟ್ ಆಗಿದೆ. ನಮಗೆ ಈ ಕಡೆ ತಮಿಳುನಾಡದವ್ರು ಹೊಡಿಬೋದು, ಮಹಾರಾಷ್ಟ್ರದವರು ತಕರಾರು ಮಾಡ್ಬೋದು, ಆಂಧ್ರದವ್ರ ಕಡೆ ಕಪಾಳ ಹೊಡಿಬೋದು, ಯಾರು ಏನು ಬೇಕಾದ್ ಮಾಡ್ಬೋದು. ಕರ್ನಾಟಕ ನಡೆಯುತ್ತಪ್ಪ, ಅವರು ಒಂದು ರೀತಿ ಸಾತ್ವಿಕರಿದ್ದಾರೆ, ಬಹಳ ಸಜ್ಜನರಿದ್ದಾರೆ ಅನ್ನುವಂಥ ಪರಿಸ್ಥಿತಿ ಇದೆಯಲ್ಲ. ಬಹುತೇಕ ನಾಳೆ ಇನ್ನಿಬ್ಬರು ಶಾಸಕರು ಬಂದರೆ ಬೆಳಗಾವಿ ಒಂದು ಮಹಾರಾಷ್ಟ್ರದ ಭಾಗ ಅಂತ ಅವರು
ಎದೆ ತಟ್ಟಿ ಹೇಳುವಾಗ ನೀವೇನ್ ಮಾಡಕ್ಕಾಗುತ್ತೆ ಒಂದು ಸರ್ಕಾರ ಆಗಿ ಒಂದು ಪಕ್ಷವಾಗಿ ಸುರೇಶ್ ಕುಮಾರ್ ಅವರೇ? ಈಗ ಹನುಮಂತಯ್ಯನವರು ಏನು ಹೇಳಿದ್ದಾರೆ ಅದು ಸತ್ಯ. ಅದು ಏನು ಅಂತಂದ್ರೆ ಯಾವುದೇ ರೀತಿ ಇದರಲ್ಲಿ ಭೇದ ಇಲ್ಲದೆ ನಾವೆಲ್ಲನೂ ಕೂಡ ಒಟ್ಟಿಗೆ ಸೇರಬೇಕು. ಬಹಳಷ್ಟು ಜನ ಬೇರೆ ಭಾಷೆಗರಿದ್ದಾರೆ, ಇಲ್ಲಿನ ಮರಾಠಿಗರು ಕೂಡ ಕನ್ನಡಿಗರ ಜೊತೆ ಬಹಳ ಸೌಹಾರ್ದತೆಯಿಂದ ಆರೋಗ್ಯಕರ ಸಂಬಂಧದಿಂದ ಇದ್ದಾರೆ. ಆದರೆ ಒಂದು ಲಕ್ಷ್ಮಣ್ ಹುಗಾರ್ ನಾನು ಹೇಳ್ತಾ ಇರೋದು, ಇದು ಒಂದು ಸಂಕೇತ, ಇದು ಪಿಡುಗೋದು ಈ ರೀತಿ ಮಾತಾಡೋದು. ಇವತ್ತು ಕರ್ನಾಟಕದ ರಾಜಕಾರಣದಲ್ಲಿ, ಭಾರತದ ರಾಜಕಾರಣದಲ್ಲಿ, ಒಂದು ವಿಷಯ ನಾನು ಹೇಳ್ತೀನಿ, ಭಾರತದ ರಾಜಕಾರಣದಲ್ಲಿ, ಕರ್ನಾಟಕದ ರಾಜಕಾರಣದಲ್ಲಿ ಈ ರೀತಿ ಹುಚ್ಚು ಹೇಳಿಕೆ ಕೊಟ್ಟು ವಿವೇಚನಾ ರಹಿತವಾಗಿ ಮಾತಾಡಿ ಎದುರುಗಡೆ ಇರೋ ಚಪ್ಪಾಳೆ ಗಿಡ್ಸೋಕೋ ಉದ್ರೇಕ ಮಾಡೋಕೋ ಮಾತಾಡಿ ಆಮೇಲೆ ನಾವು ಹೇಳಿಲ್ಲ ಅನ್ನೋ ಒಂದು ಪ್ರವೃತ್ತಿ ಇವತ್ತು ಜಾಸ್ತಿ ಆಗ್ತಾ ಇದೆ. ಇವತ್ತು ಸಂಭಾಜಿ ಏನು ಹೇಳಿದ್ರು, ಈ 4 ಜನ ಇದ್ದಿದ್ರೆ ಶವ ಹೊರ್ತಾ ಇದೆ ಅಂತಂದ್ರು. ಈಗ ಇನ್ನೊಂದು ಚಾನೆಲ್ ನನ್ನ ಮಾತನ್ನ ತಿರುಚಲಾಗಿದೆ, ನಾನು ಆ ರೀತಿ ಹೇಳಿಲ್ಲ, ಕ್ಷಮೆ ಕೇಳ್ತೀನಿ ಅಂತ ಇನ್ನೊಂದು ಚಾನೆಲ್ ಅಲ್ಲಿ ಹೇಳಿದ್ರು. ನಿನ್ನೆನೆ ಮಾತಾಡಿದ್ದಾರೆ ಸರ್ಕಾರಕ್ಕೆ ಅಂತ. ಒಂದು ನಿಮಿಷ, ಇನ್ನೊಬ್ರು ರಾಜಕಾರಣ ಹೇಳಿದ್ದಾರೆ ತಹಸೀಲ್ದಾರ್ ಜೀಪನ ಬೆಂಕಿ ಹಚ್ಚಿ ಅಂತ, ಇನ್ನೊಬ್ರು ಹೇಳಿದ್ದಾರೆ ಗುಂಡಿಕ್ಕಿ ಸಾಯಿಸಿ ಅಂತ. ಇದೊಂದು ಪ್ರವೃತ್ತಿ ಇವತ್ತು ಜಾಸ್ತಿ ಆಗ್ತಾ ಇದೆ. ಜವಾಬ್ದಾರಿಯುತ ಜಾಗದಲ್ಲಿರೋರು ಜವಾಬ್ದಾರಿಯುತ ಮಾತುಗಳನ್ನ ಎಲ್ಲಿವರೆಗೂ ಆಡಕ್ಕೆ ಪ್ರಾರಂಭ ಮಾಡೋದಿಲ್ಲ, ಇಂಥ ಹುಚ್ಚಾಟಗಳು ಜಾಸ್ತಿ ಆಗುತ್ತೆ. ಚಂದ್ರು ಅವರೇ, ನಾನು ಹೇಳೋದೇನಂದ್ರೆ, ಮುಂದುವರೆದು ಸದನದಲ್ಲಿ ಬಹಳ ಪ್ರಮುಖವಾಗಿ ನಡೀತಿರೋದ್ರಿಂದ, ಅವತ್ತು ಆ ಘಟನೆ ಅಲ್ಲೇ ನಡೆದಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಗೌರವಾನ್ವಿತವಾದ ವ್ಯಕ್ತಿ ಮತ್ತು ಭಾಷೆಯ ಬಗ್ಗೆ ಅಭಿಪ್ರಾಯ ಇದೆ. 4 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಬಹಳ ಗೌರವ ಕೊಡ್ತೀನಿ. ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪ, ಒಬ್ಬೊಬ್ಬರು ಒಂದೊಂದು ಪಕ್ಷದಲ್ಲಿದ್ದಾರೆ. ಅವರವರೆಲ್ಲ ಪಕ್ಷದ ತೀರ್ಮಾನ ತಗೊಂಡು ನಾಳೆ ಆ ವಿಚಾರವನ್ನ, ಕಬ್ಬಿನ ವಿಚಾರ, ಶಾದಿ ವಿಚಾರ, BPL ವಿಚಾರ ಜೊತೆಯಲ್ಲಿ ನುಡಿ ಭಾವೋದ್ಮುಖವಾದ ವಿಚಾರ ಆದ್ರಿಂದ ಪ್ರಾಮುಖ್ಯ ಆದ್ಯತೆ ಕೊಟ್ಟು ತಗೊಂಡು ಅವರಿಬ್ಬರ ಮೇಲೆ ಕಠಿಣವಾದ ನಿರ್ಧಾರ ತಗೊಳ್ಳದೇ ಇದ್ರೆ ಮುಂದೆ ನಿಮ್ಮ ಎಲ್ಲಾ ಪಕ್ಷದಲ್ಲೂ ಚುನಾವಣೆಗೆ ಕನ್ನಡಿಗರೆಲ್ಲ ಒಗ್ಗಟ್ಟಾಗಿ ಕನ್ನಡದ ನಂಟಿರ್ತಕ್ಕಂಥ ವ್ಯಕ್ತಿಗಳನ್ನೇ ನಾವು ಬೆಂಬಲಿಸಬೇಕು ಅನ್ನೋ ರೀತಿ ತೀರ್ಮಾನ. ಒಂದು ಅಪಾಯ ನಿಮ್ಗೆ ಹೇಳ್ತೇನೆ. ಇದೇ ಸುರೇಶ್ ಕುಮಾರ್ ಕಾನೂನು ಸಚಿವರಾಗಿದ್ದ ಬೆಳಗಾವಿ ಸೂಪರ್ ಸೀಡ್ ಮಾಡಬೇಕಾಗಿತ್ತು, ಹಿಂದೆ ಧರ್ಮ್ ಸಿಂಗ್ ಇದ್ದಾರೆ ಕೂಡ ಮಾಡಬೇಕಾಗಿತ್ತು, ಅಂತ ಗಟ್ಟಿ ನಿರ್ಧಾರ ತಗೊಳ್ಬೇಕಾಗುತ್ತೆ. ಅವ್ರೇನ್ ಹೇಳ್ತಾರೆ, ನಾವ್ ಇಲ್ದೇ ಇರೋದ್ರಿಂದ 2 ಬಾರಿ ಪಾಲಿಕೆ ಸೂಪರ್ ಸೀಡ್ ಆಯ್ತು, ನಾವು ಬಂದಿದೀವಿ, ಕೈ ಕತ್ತರಿಸ್ತೀವಿ ಅನ್ನೋ ಅಂತ ಹೇಳಿಕೆ ಕೊಡ್ತಾರೆ. ಅವ್ರು ಒಳಗಡೆ ಬರೋ ಹಕ್ಕೇ ಇಲ್ದಂಗೆ ಮಾಡ್ಬೇಕ್ರಿ. ಈಗ ನಾನು ಹೇಳೋದು, ನಾನು ಸ್ವಲ್ಪ ಅತಿರೇಕಕ್ಕೆ ಹೋಗಿ ಹೇಳ್ತಾ ಇರ್ಬೋದು, ಆದ್ರೆ ಅನಿವಾರ್ಯವಾಗಿ ಆಮೇಲೆ ಹೋರಾಟಗಾರನ ಹತ್ತಿರ್ತಕ್ಕಂಥದ್ದು, ಹೋರಾಟಗಾರರು ನಮ್ಮ ಭಾವನೆಗೋಸ್ಕರ, ನಮ್ಮ ನಾಡಿಗೋಸ್ಕರ ದುಡಿತಿರ್ತಾರೆ. ಅವ್ರ ಪರವಾಗಿ ಯಾವುದೇ ಕೇಸ್ ಇದ್ರು ಹಿಂದಕ್ಕೆ ತಗೋಬೇಕು. ಅವ್ರು ರೌಡಿ ಶೀಟರ್ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡ್ತಾರೆ, ಅವ್ರು ರೌಡಿ ಶೀಟರ್ ಅಂತ ಅವ್ರನ್ನ ಬಂದೋಬಸ್ತು ತೊಗೊಳ್ತಾರೆ. ಅವರಿಗೆ ಮಾನ್ಯ ಸುರೇಶ್ ಕುಮಾರ್ ಅವರು ಬಹಳ ಸೂಕ್ಷ್ಮವಾದ ವ್ಯಕ್ತಿ. ನಾಳೆ ದಿವಸ ಅದೇನೋ ಶೂನ್ಯ ವೇಳೆಯಲ್ಲಿ ಬರೀ ತಗೋಬೇಡಿ, ಸ್ವಲ್ಪ ಉದ್ವೇಗವಾಗಿ ತಗೊಂಡು ಎಲ್ಲ ನಾಯಕರು ಯಾರಿದ್ದಾರೆ ಬೇರೆ ಬೇರೆ ಪಕ್ಷ, ಕಾಂಗ್ರೆಸ್ ಅನ್ನು ಸೇರಿಸಿ, ಆಡಳಿತ ಪಕ್ಷವನ್ನು ಸೇರಿಸಿ ಸ್ವಲ್ಪ ಎಚ್ಚೆತ್ಕೊಳ್ಳೋ ತರ ಮಾಡಿ. ನೀವು ಮಾಡದೇ ಇದ್ರೆ ನಾಳೆ ಚುನಾವಣೆ ಇಲ್ಲಿ ನನಗೆ MES ಗಿಂತ ಬಹಳ ಅಪಾಯಕಾರಿ ಕಾಣ್ತಾ ಇರೋದು ಕಾಂಗ್ರೆಸ್ ಮತ್ತು BJP ಮತ್ತು ಜನತಾ. ಯಾಕಂತಂದ್ರೆ MES ಖ್ಯಾತೆ ತೆಗೆದಾಗ ಒಬ್ಬ BJP ಸಂಸದ ಅಲ್ಲಿ ಭಗವಾನ್ MES ಪತಾಕೆ ಹಾರಿಸಿದಾಗ ಅವ್ರ ಜೊತೆಗೆ ಹೋಗ್ತಾರೆ. ಇನ್ನೊಂದು ಸಂದರ್ಭ ಪಾಲಿಕೆ ಚುನಾವಣೆ ಬಂದಾಗ ಕಾಂಗ್ರೆಸ್ನವ್ರು ನಿಲ್ತಾರೆ. ಅಂದ್ರೆ ಇವರೆಲ್ಲರಿಗೂ ಕೂಡ, ನಿಮಗೂ ಮತ್ತು BJP ಬೇರೆ ಪಕ್ಷಕ್ಕೂ ಕೂಡ ಅಲ್ಲಿ ಮರಾಠಿಗರು ಓಟ್ ಬೇಕಾಗಿದೆ. ನೀವು ಆ ಕಾರಣಕ್ಕಾಗಿ ನೀವು ಕೂಡ ಕನ್ನಡ ದ್ರೋಹಿಗಳಾಗ್ತೀರಿ. ಇಲ್ಲ, ಪಾಲಿಕೆಯಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಅದೊಂದು ಅನಿವಾರ್ಯವಾದ ಜನತಂತ್ರ ವ್ಯವಸ್ಥೆ. ಅದನ್ನೇನು ಅದಕ್ಕೆ ಸಂಬಂಧ ಇಲ್ಲ. ಅಲ್ಲಿ ಕೂಡ ಅಲ್ಲಲ್ಲ, ನಾವು ಓಟ್ ತಗೊಳ್ಳೋದು ನಿಮಗೆ ಕಡಿಮೆ ಬಂದಾಗ ಇನ್ನೊಂದು ಪಕ್ಷದ ಜೊತೆ, ಇನ್ನೊಂದು ಗುಂಪಿನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಒಂದು ಸಣ್ಣ ಜನತಂತ್ರದ ಅವಿಭಾಜ್ಯ ಅಂಗ. ಅದು ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಹಾಗಂತ ಹೇಳಿ ನೀವು ಮರಾಠಿಯಲ್ಲಿ ಎಲ್ಲ ರಾಜಭಾರ ಮಾಡ್ಬೋದು, ಅವರು ಹೊಂದಾಣಿಕೆ ಮಾಡಿಕೊಂಡು ಕಾರ್ಪೊರೇಷನ್ ಅಧಿಕಾರ ಮಾಡಿದ್ದೀವಿ ಅಂತೇಳಿ ಮರಾಠಿಯಲ್ಲಿ ಮಾಡಬೇಕು ಅಂತ ಹೇಳೋದಿಲ್ಲ. ಆದರೆ ಇಷ್ಟು ಉದ್ದಡತನದಿಂದ ನಡ್ಕೊಂಡ ಶಾಸಕರನ್ನ ಶಾಸನ ಸಭೆಯಿಂದ ಆಚೆಗೆ ಹಾಕೋದಕ್ಕೇನು ಬಹಳ ದೊಡ್ಡ ಕಾನೂನಿನ ತೊಡಕಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರು ಈ ಕ್ರಮವನ್ನು ತಗೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಿದ್ದೀನಿ. ಯಾಕಂದ್ರೆ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ಕೂಡ ಇದೆ, ಮತ್ತು ಕನ್ನಡಿಗರನ್ನ ಪದೇ ಪದೇ ಕೆಣಕ್ತಿರ್ತಕ್ಕಂಥ ಒಂದು ಖ್ಯಾತೆ ಇದು ಬಹಳ ಅನೇಕ ದಿನಗಳಿಂದ ನಡ್ಕೊಂಬರ್ತಿರ್ತಕ್ಕಂಥದ್ದು. ಇದಕ್ಕೆ ಕೊನೆ ಆಡೋದು ಯಾವಾಗ ಅಂದರೆ, ಇವರು ಆಯ್ಕೆ ಆಗದೆ ನೋಡ್ಕೊಳ್ಳೋದೇ ಕೊನೆ ಆಟ ಅದು. ಆದರೆ ಆ ಕೆಲಸವನ್ನ ನಾವು ಬಹಳ ಪ್ರಜ್ಞಾಪೂರ್ವಕವಾಗಿ ಮಾಡ್ಬೇಕಾಗ್ತದೆ ಕನ್ನಡಿಗರು, ರಾಜಕೀಯವಾಗಿ ಕರ್ನಾಟಕದವರು. ಅದು ಅಂತಿಮ, ಅದಕ್ಕೊಂದು ಬೇರೆ ದಾರಿನ ನಾವು ಬೇರೆ ತಂತ್ರವನ್ನು ಬಳಸಬೇಕು.
ಆದರೆ ಈಗ ತಕ್ಷಣಕ್ಕೆ ಮಾಡಬಹುದಾದ ಕ್ರಮಗಳನ್ನು ನಾವು ಕೈಗೊಳ್ಳಲೇಬೇಕು. ಒಂದು ಅಪಾಯ ಇರ್ತಕ್ಕಂಥದ್ದು MS ವಾದ ಮಾಡ್ತಾ ಇರೋದು ಕೇವಲ ಬೆಳಗಾವಿ ಅಷ್ಟೇ ಅಲ್ಲ, 865 ಹಳ್ಳಿಗಳು ಬಾಲ್ಕಿ ಬೀದರಿಂದ ಹಿಡಿದು ಸೋಲಾಪುರ ಬರ್ತಕ್ಕಂಥ ಭಾಗದಲ್ಲಿ ಇರ್ತಕ್ಕಂಥ ಹಳ್ಳಿಗಳು ಬೆಳಗಾವಿ ನಿಪ್ಪಾಣಿ ಸೇರಿದಂತೆ ಮಹಾರಾಷ್ಟ್ರ ಸೇರಿಸಬೇಕನ್ನೋದು ಬಹುತೇಕ ಇದು ಕೂಡ ಮುಂದಿನ ದಿನಗಳಲ್ಲಿ ಬಹಳ ಅದೇ ಸೇರ್ಬೇಕು ಅಲ್ಲ, ಅವರು 865 ಹಳ್ಳಿಗಳು ಸೇರಿಸಿ ಅಂತ ಹೇಳ್ತಿದ್ದಾರೆ. ಇದು ಕೂಡ ಅಪಾಯಕಾರಿ. ಬಹುತೇಕ ನಮ್ಮ ರಾಷ್ಟ್ರೀಯ ಪಕ್ಷಗಳು ಅಥವಾ ನಮ್ಮ ನಾಳವಂತ ಪಕ್ಷಗಳು ಎಚ್ಚರಗೊಳ್ಳದೆ ಹೋದ್ರೆ ಬಹುತೇಕ ಈ ಪ್ರದೇಶಗಳಿಗೂ ಕೂಡ ಅವ್ರು ಲಗ್ಗೆ ಹಾಕ್ತಾರೆ. ಆ ಅಪಾಯ ಕೂಡ ಚರ್ಚೆ ಮಾಡ್ತೀನಿ, ಅದಕ್ಕೆ ಬಂದು ಅನ್ಬೇಕು.